ಭಾಳ ಖುಷಿ ಆಯಿತು. ನಾವು ಮೊನ್ನೆವರೆಗೂ ಎಲ್ಲ ಕಡೆ ಪ್ರೀಮಿಯರ್ ಶೋಗಳು ಮಾಡಿದ್ವಿ, ಡೋಂಟ್ ಲಫ್ ಚಾಲೆಂಜ್ ಅಂತ. ಅಲ್ಲೆಲ್ಲ ಭಾಳ ಚೆನ್ನಾಗಿ ಆಡಿಯನ್ಸ್ ಬಂದು ಭಾಳ ಅದ್ಭುತವಾಗಿ ಎಂಜಾಯ್ ಮಾಡಿ ರಿಯಾಕ್ಷನ್ ಕೊಟ್ಟೋಗಿದ್ರು. ಸಿಂಗಲ್ ಸ್ಕ್ರೀನಲ್ಲಿ ಹೆಂಗಿರುತ್ತೆ ಅನ್ನೋ ಒಂದು ಭಾಳ ಕ್ಯೂರಿಯಾಸಿಟಿ ಇತ್ತು. ಅದಕ್ಕೆ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ವೀರೇಶ್ ಥಿಯೇಟ್ರಿಗೆ ಬಂದು ನೋಡೋಕ್ಕೆ. ಇಲ್ಲೂ ಕೂಡ ನಮ್ಮ ನಮ್ಮ ಹುಡುಗರು ಬಹಳ ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ, ಮಜಾ ಮಾಡ್ತಾ ಇದ್ದಾರೆ. ಅದು ಭಾಳ ಖುಷಿ. ಸರ್, ಸಿನಿಮಾದಲ್ಲಿ ಹೀರೋಯಿನ್ ಇಲ್ಲ ಸರ್. ಇದಾರಲ್ಲ ಗೀತಮ್ಮ ಮತ್ತೆ ನಮ್ಮ ವಿನಯ್ ಪ್ರಸಾದಮ್ಮ ಇದಾರಲ್ಲ, ಮ್ಯಾಚ್ ಆಗೋ ತರ ಹೀರೋಯಿನ್ ಇಲ್ಲ ಅಂತ. ಅದ ನೆಕ್ಸ್ಟ್ ಪಾರ್ಟಲ್ಲಿ ಮಾಡೋಣ. ಹಂಗಾರೆ ಪಾರ್ಟ್ 2 ಬರುತ್ತೆ. ಅದೇ ನಿರ್ದೇಶಕರುಗಳು ಹೇಳಿದಾರಲ್ಲ, ನಮ್ಮ ಪೂರ್ಣಚಂದ್ರ ಅವ್ರು ಹೇಳ್ಸಿದಾರಲ್ಲ, ಈ ಲ್ಯಾಂಡರ್ ಇಟ್ ಇನ್ ಪಾರ್ಟ್ 3 ಅಂತ. ಸೊ ನೋಡೋಣ. ಟೀಮು ಭಾಳ ಚೆನ್ನಾಗಿದೆ, ಭಾಳ ಹಾರ್ಡ್ ವರ್ಕರ್ಸು, ಎಲ್ಲ ಭಾಳ ಚೆನ್ನಾಗಿ ಬರೆದು ತುಂಬ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆ್ಯಂಡ್ ಅಷ್ಟೂ ಜನ ಕಲಾವಿದರಲ್ಲಿ ಮೋಸ್ಟ್ ಆಫ್ ದೆಮ್ ಫಸ್ಟ್ ಟೈಮರ್ಸ್ ಇದ್ದಾರೆ. ಒಬ್ರಿಗಿಂತ ಒಬ್ಬರು ಕಾಂಪಿಟೇಷನಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಈ ಸಿನಿಮಾಗೆ ನಾನೊಂದು ಟ್ರ್ಯಾಕ್ ಅಷ್ಟೇ, ಎಲ್ಲ ಅದ್ಭುತವಾಗಿ ಓಡಿರೋರು ಬೇರೆ ಎಲ್ಲ ಕಲಾವಿದರು. ಎಲ್ಲ ಹುಡುಗರಿಗೂ ಬೈಕ್ ಇಷ್ಟ ಅಲ್ವಾ? ಅದರಲ್ಲೂ ತಾಯಿ ಕೊಡಿಸಿರೋದು, ತಂದೆ ಕೊಡಿಸಿರೋ ಬೈಕ್ ಅಂದರೆ ಅದು ಭಾಳ ದೊಡ್ಡ ಎಮೋಷನ್. ಒಂದು ವೇ ಅಂದರೆ ಅದು ಎಸ್ಪೆಷಲಿ ಮಿಡಲ್ ಕ್ಲಾಸಲ್ಲಿ ತುಂಬ ಕಷ್ಟಪಟ್ಟು ಒಂದು ತೊಗೊಂಡಿರ್ತೀವಿ, ಅದ್ರ ಮೇಲೆ ಪ್ರೀತಿ ಅದು ಯಾವಾಗಲೂ ಹಂಗೆ ಇರುತ್ತೆ. ಇವತ್ತಿಗೂ ನನಗೆ ನನ್ನ ತಂದೆ ಕೊಡಿಸಿರೋ TVS ಇನ್ನೂ ನನ್ನ ಹತ್ರನೇ ಇದೆ. ಅದು ಅವತ್ತು ಅವರು ನಾವು ಕೇಳಿದಾಗ ಅವ್ರವ್ರ ಒದ್ದಾಟದಲ್ಲಿ ಕೊಡಿಸಿರ್ತಾರಲ್ಲ, ಅದು ಯಾವಾಗಲೂ ಎಮೋಷನ್. ನೆಕ್ಸ್ಟ್ ಸಿನಿಮಾ ಯಾವುದು ಸರ್? ಯಾವ ಸಿನಿಮಾಗೆ ರೆಡಿ ಆಗ್ತಾ ಇದ್ದೀರಾ? ನೆಕ್ಸ್ಟ್ ಹೇಳ್ತೀನಿ ಅಲ್ಲ, ಈಗ ಸದ್ಯಕ್ಕೆ ಶೂಟ್ ಮುಗಿದಿದೆ. ಈಗ ನೆಕ್ಸ್ಟ್ ಈಗ ಮದರ್ ಪ್ರಾಮಿಸ್ ಮುಗಿತಿದ್ದಂಗೆ ಅಣ್ಣ ಫ್ರಮ್ ಮೆಕ್ಸಿಕೋ ಪ್ರಮೋಷನ್ಸ್ ಶುರು.